ಎಲ್ರಿಗೂ ನಮಸ್ಕಾರ, ಶುಭೋದಯ. ನಾನು ಹುಟ್ಟಿದ ಊರು, ನನ್ನ ಅಮ್ಮನೂರು, ನಮ್ಮ ಯಜಮಾನ್ರ ಊರು ಎಲ್ಲಾನು ಒಂದೇ. ಕೇರ್ಪೇಟೆ ಹತ್ರ ರಾಜಘಟ್ಟ ಅಂತ. ಟ್ರಿಪ್ ಮುಗಿಸ್ಕೊಂಡು ಎಲ್ಲೂ ಹೋಗದೆ ಸೀದಾ ಊರ್ ಕಡೆ ಬಂದ್ಬಿಟ್ವು. ಅಂತ ಹೇಳ್ತಾರೆ ಮೇಲೆ ಐತ್ ನೋಡಿ. ಪ್ರತಿ ಸಲ ಊರ್ ಕಡೆ ಬಂದಾಗ್ಲೂ ಎಲ್ಲಾ ಊರ್ಗಳಿಗೂ ಹೋಗಕ್ ಟ್ರೈ ಮಾಡ್ತೀನಿ. ಒಂದ್ ಅಡ್ವಾಂಟೇಜ್ ಏನಂತಂದ್ರೆ ನನಗೆ ನನ್ನೆಲ್ಲಾ ಊರ್ಗಳು ಒಂದ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇನೆ. ಅದಕ್ಕೆನ ಎಲ್ಲಾ ಊರ್ಗಳಿಗೂ ಅಟ್ಲೀಸ್ಟ್ ಹೋಗಿ ಒಂದೊಂದ್ ದಿನನಾದ್ರೂ ಉಳ್ಕೊಂಡ್ ಬರ್ತೀನಿ. ಇಲ್ಲೇ ಫ್ರೆಶ್ ಆಗಿ ಬೆಂಡೆಕಾಯಿ ಬೆಳೆದಿದ್ರು, ಅದ್ರ ಗೊಜ್ಜು ಮಾಡ್ಬಿಟ್ಟು ರೊಟ್ಟಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದನ್ನ ತಿಂದಿದ್ದಷ್ಟೇ, ಮಧ್ಯಾಹ್ನ ಊಟನೇ ಮಾಡಿಲ್ಲ. ಬರೀ ಹಣ್ಗಳು ತಿನ್ನು, ಎಳ್ನೀರ್ ಕುಡಿ, ಮಜ್ಜಿಗೆ ಕುಡಿ, ಇದ್ರಲ್ಲೇ ಹೊಟ್ಟೆ ತುಂಬೋಯ್ತು. ರಜಾ ಸಿಕ್ಕರೆ ಸಾಕು, ನನ್ ಮಕ್ಳು ಊರ್ ಕಡೆ ಬರಕ್ಕೆ ಕಾಯ್ತಾ ಇರ್ತಾರೆ. ನನ್ ಮಕ್ಳಿಗಿಂತ ನಾನೇ ತುಂಬಾ ಕಾಯ್ತಾ ಇರ್ತೀನಿ, ಯಾವಾಗ ಹೋಗ್ತೀವಿ ಊರ್ಗೆ ಅಂತ. ಬೇಸಿಗೆ ರಜಾ ಅಂತಂದ್ರೆ ನಮ್ ಬಾಲ್ಯನೇ ನೆನಪಾಗುತ್ತೆ. 2 ತಿಂಗಳು ಪೂರ್ತಿ ರಜಾನ ಊರಲ್ಲೇ ಕಳೀತಾ ಇದ್ವು. ಆ 2 ತಿಂಗಳು ಸಾಲ್ತಾನೆ ಇರ್ಲಿಲ್ಲ ಬಿಡಿ. ರಜದಲ್ಲಿ ಬಂದ್ರೆ ಇನ್ನೇನು ಮಾಡ್ತಾ ಇರ್ಲಿಲ್ಲ. ಎಮ್ಮೆ ಮೇಯ್ಸಕ್ ಹೋಗೋದು, ಆಮೇಲಿಂದ ಹೂವು ಮತ್ತೆ ಏನಾರು ತರಕಾರಿ ಬೆಳೆದ್ರೆ ಊರೊಳಗಡೆ ಹೋಗ್ಬಿಟ್ಟು ಅದನ್ನ ಮಾರ್ಕೊಂಬರೋದು, ಅವನ್ ಜೊತೆ ಸಂತೆಗೆ ಹೋಗ್ಬಿಟ್ಟು ಇನ್ನೇನು ತಗ್ಸ್ಕೊಂತಿರ್ಲಿಲ್ಲ. ಕಡಲೆಪುರಿ, ಖಾರ, ಗಟ್ಟಿ, ಮೈಸೂರು ಪಾಕು ಇದನ್ನ ತಗ್ಸ್ಕೊಂಬಂದ್ರೆ ಅದೇ ಖುಷಿ. ಇನ್ನು ಊರಲ್ಲೇ ಎಲ್ಲ ಸಿಗ್ತಾ ಇತ್ತು. ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಸೀಬೆಕಾಯಿ, ಸೀತಾಫಲ, ಪರಂಗಿ ಹಣ್ಣು ಪ್ರತಿಯೊಂದು ಊರಲ್ಲೇ ಸಿಗ್ತಾ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಮರ್ಕೋತಿ, ಕುಂಟೆಬಿಲ್ಲೆ, ಚೌಕಾಬಾರ ಇದನ್ನೆಲ್ಲ ಆಡ್ಕೊಂಡು, ಗೋಲಿ ಆಟ ಆಡ್ಕೊಂಡು ಚೆನ್ನಾಗಿ ರಜನ ಕಳೀತಾ ಇದ್ವು. ಒಂಥರ ಖುಷಿ ಅದನ್ನೆಲ್ಲ ನೆನ್ಸ್ಕೊಂತಾ ಇದ್ರೆ. ಎಷ್ಟು ಮಾಡ್ತಿದ್ದೆ ಅವ್ರಿಗೆ ಬೈಸು ಸಣ್ಣ ಒಂದು ಬಿಡಲಿಲ್ಲ. ಆಳ್ಗೆರೆ ಗಿಡ ಇದೆಲ್ಲ ಒಂದದ ಇನ್ನೊಂದು ಒಣಗೋಗುತ್ತೆ. ಊರ್ ಕಡೆ ಒಂದೇನಂತ ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ. ಸೊಪ್ಪುಗಳು, ಹಣ್ಣುಗಳು, ತರಕಾರಿಗಳು ಎಲ್ಲಾನು. ಅದು ನೋಡಿದ್ರೆ ನಮ್ ಸಿಟಿಯವ್ರಿಗೆ ಏನೋ ಒಂಥರ ಚಿನ್ನ ಸಿಕ್ತಂಗೆ ಖುಷಿ ಆಗ್ಬಿಡುತ್ತೆ. ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು, ಪರಂಗಿ, ಬಾಳೆಹಣ್ಣು, ಈ ತರ ಎಲ್ಲಾ ಹಣ್ಣುಗಳು ಸಿಗುತ್ತೆ. ಸೀಬೆಕಾಯಿ ಎಲ್ಲ, ಸ್ವಲ್ಪ ತರಕಾರಿಗಳು, ಇರ್ಲಿಕಾಯಿ, ಈ ತರ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ಥರ ಬಾಲ್ಯನ, ನಮ್ಮ ಥರ ಬೇಸಿಗೆ ರಜೆನ ಇವಾಗಿನ ಮಕ್ಳುಗಳು ಎಂಜಾಯ್ ಮಾಡೋಕೆ ಆಗ್ತಾ ಇಲ್ಲ. ಆದರೆ ನನ್ನ ಆಸೆ ಏನಂತಂದರೆ ಊರಲ್ಲಿ ಅಜ್ಜಿ ತಾತನ ಜೊತೆ, ಅತ್ತೆ ಮಾವ, ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ಅವ್ರ ಮಕ್ಳುಗಳ ಜೊತೆ ಜಾಸ್ತಿ ಕಾಲ ಕಳಿಬೇಕನ್ನೋದು ನನ್ನ ಆಸೆ. ಅದಕ್ಕೇನೆ ಏನು ಮಾಡ್ತೀವಿ, ರಜದಲ್ಲಿ ಎಲ್ಲೂ ಆದಷ್ಟೆಲ್ಲೂ ಕರ್ಕೊಂಡು ಹೋಗಲ್ಲ, ಊರಿಗೆ ಕರ್ಕೊಂಡು ಬಂದ್ಬಿಡ್ತೀವಿ. ನನ್ನ ಮಕ್ಳು ಕೂಡ ಅದೇ ಇಷ್ಟ. ಎಲ್ಲಿ ತೋರಿಸಿ, ಹಿಂಗೆ ಚೆನ್ನಾಯ್ತದ. ಇವಳಿರ್ತಾವೆ ಇವು ಹುಳಿಕಾಯಿ ಅಡೆ ಹಾಕೋಣಂತ ಎಣ್ಣಾಗಿಲ್ಲ ಅಂತಿದ್ದಾರೆ. ಅದು ಅಡೆ ಹಾಕೈತಂತ ಇಸ್ಕೋಗ್ಬೇಕು. ಚೆನ್ನಾಗಿ ಬಂದದ. ಇಷ್ಟೊತ್ತಲ್ಲಿ ಕೂಗ್ತತ್ ಕೋಳಿ. ನಿನ್ನ ಫೇವ್ರೇಟ್
ಏ ಚಿನ್ನಮ್ಮ ಕಣ್ಣಿಗೆ ಆರುತ್ತದು. ಏ ಅದು ಇನ್ನ ಹಾಲ್ ತರ ಇರ್ತದ ಮಗ್ನೆ, ಗಾಯ ಆಯ್ತದೆ. ಸ್ಮೆಲ್ ಮಾಡ್ತೀನಿ. ಹತ್ರ ಇಟ್ಕೊಬೇಡ. ಜೀರಿಗೆ ಮಾವಿನಕಾಯಿ ತರ ಘಮ ಘಮ ಸ್ಮೆಲ್. ಇದೇನು ಹೆಸರು ಗೊತ್ತಿಲ್ಲ ಮಗ್ನೆ. ಜೀರಿಗೆ ಮಾವಿನಕಾಯಿ ಅಮ್ಮ. ಗೊತ್ತು ನನಗೆ ಎಲ್ಲ. ಗೊತ್ತು. ನೀನೇನೇನು ತಿಂದೆ ಇಲ್ಲಿ? ಎಳ್ನೀರು ಕುಡ್ದೆ, ಹ್ಮ್. ಕಾಯಿ ತಿಂದೆ, ಆಮೇಲಿಂದ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಪಪ್ಪಾಯ ಕಟ್ ಮಾಡಿದ್ದು ತಿಂದೆ, ಆಮೇಲಿಂದ ಮಜ್ಜಿಗೆ ಕುಡ್ದೆ, ತೊಂಬೆಟ್ಟು ತಿಂದೆ, ಈಗ ಮಾವಿನಕಾಯಿ ಕಿಡ್ತಿದ್ದೀನಿ. ಹಲ್ಸಿನಣ್ಣೆ ಹೇಳಿಲ್ಲ. ಹಳ್ಸಿನಣ್ಣು ತಿಂದೆ. ಚಂದ ಅಲ್ವಾ ಮಗ್ನೆ ಇಲ್ಲಿ ಹಳ್ಳಿಲಿ? ಸೂಪರ್. ಏನು ಮಾಡ್ತಿದ್ರಮ್ಮ? ಸೊಪ್ಪು ಹಳ್ಳಿ ಕಡೆ ಬಂದರೆ ನೀನು ಸೊಪ್ಪು ತರಕಾರಿ ಕಂಡ್ರೆ ನಂಗೆ ಇಷ್ಟ ಅಂತ ಗೊತ್ತಿಲ್ವಾ ನಿನಗೆ? ಇಲ್ಲ ಸೊಪ್ಪು ಹತ್ತಿರದಿಂದ ಬಡ್ಡಣಿಗೆ ಸೊಪ್ಪು ಅಂತ. ಏನು ಸೊಪ್ಪಮ್ಮ ಇದು? ಬಡ್ಡಣಿಗೆ ಸೊಪ್ಪು ಅಂತಾರೆ. ಇನ್ನು ಬೇರೆ ಬೇರೆ ಹೆಸರು ಕರೀತಾರೆ. ಏನೇನಕ್ಕೆ? ಬೇಳೆ ಸಾರು, ಆಮೇಲೆ ಏನು ಮಾಡ್ಬೋದು? ಬೇಳೆ ಸಾರು ಅಂದ್ರೆ ನಂಗೆ ಗೊತ್ತಿರೋದು. ಇದು ಸೊಪ್ಪು ಬಳಸಕ್ಕೆ ಗೊತ್ತು, ಹೆಸರುಗಳು ಗೊತ್ತಿಲ್ಲ. ಹಳ್ಳಿ ಕಡೆನೇ ಚಂದ ಅಲ್ಲಮ್ಮ ನೋಡಿ. ಅವಾಗಲೇ ಬದನೆ ಹಾಕವ್ರೆ ಬೆಳಗ್ಗೆ ಫ್ರೆಶ್ ಆಗಿ. ಏನದು ತಿಂದಲ್ಲ? ಬೆಂಡೆಕಾಯಿ ಬೆಳೆದಿದ್ರು. ಬೆಂಡೆಕಾಯಿ ಗೊಜ್ಜು, ರೊಟ್ಟಿ ತಿಂದು. ಏನೇನು ತಗೊಂಡ್ರಿ ಇವಾಗ? ಸೊಪ್ಪು, ಹಾಂ, ಮಾವಿನಕಾಯಿ, ಹಾಂ, ಫ್ರೆಶ್ ಎಳ್ನೀರು ಕುಡ್ದು, ಪರಂಗಿಹಣ್ಣು, ಪಪ್ಪಾಯಿ. ಇದೆಲ್ಲ ದುಡ್ಡು ಕೊಟ್ಟು ತಗೋತೀನಿ ಅಂದಿದ್ರೆ ಅಲ್ಲಿ ದುಡ್ಡು ಕೊಟ್ಟು ನಾವು ತಗೊಂಡು ತಿಂದ್ರೂ ಎಷ್ಟು ಫ್ರೆಶ್ ಆಗೂ ಇರಲ್ಲ. ಓನರ್ ಬರ್ತಾವ್ರಮ್ಮ. ಓನರ್ ಹೊಡೆದು ಕಳಿಸ್ತೀನಿ. ಆಹಾ, ಸೂಪರ್. ಬೆಂಗ್ಳೂರ್ಗೆ ಹೋಗೋದ ಇಲ್ಲೇ ಇರೋದ? ಕೂತ್ಕೊಳ್ಳವ ಇಲ್ಲಿ. ಊಟ ಮಾಡೋಣ. ನಾವು ಅಲ್ಲಿಂದ ಬಂದು ಕಿತ್ಕೊಂಡು ಹೋಯ್ತೀವಿ. ನೀವು ಇಲ್ಲಿರೋರೇ ತಿನ್ನಲ್ಲ. ಇಲ್ಲಿರೋರೇ ತಿನ್ನಲ್ಲ. ಸ್ವಲ್ಪ ಪರಂಗಿನ ಸೊಪ್ಪು ತಿಂದ್ರೆ ಇಟ್ಟು ಅಂತೀರಿ. ಪರಂಗಿ ಬೇಳೆ ಜೊತೆ ಹಾಕ್ಬೇಕು. ನೀವು ತಿಂತೀರಾ? ತಿನ್ನಲ್ಲ. ಕಣ್ಣಿಗೆ ಎಲ್ಲ ಒಳ್ಳೇದು. ಅವೆಲ್ಲ ಮೇಲೆ ಬರುತ್ತೆ. ಒಟ್ಟಿನಲ್ಲಿ ಏನು ಬಿಡ್ಬೇಡಿ. ಏನು ಫ್ರೆಶ್ ಆಗಿ ಸಿಗ್ತಾವೆಲ್ಲ ತಗೊಳ್ರಿ. ಸ್ವಲ್ಪ ಒಗ್ಗರಣೆ ಮಾಡಿದ್ದೆ, ಮಜ್ಜಿಗೆ ನಮ್ಮ ಚಿಕ್ಕಪ್ಪನ ತಗೊಂಡಿದ್ದೀರಿ? ನೋಡಿದ್ರಿ ಇದು ಸೊಪ್ಪು, ಸಾಂಬಾರು, ಕರಿಬೇವಿನ ಸೊಪ್ಪು, ಮಾವಿನಕಾಯಿ, ಸೌತೆಕಾಯಿ. ಅದೇನು ಸೊಪ್ಪು ಹೆಸರು ಹೇಳ್ತಾರಲ್ಲ? ಇದು ಬಡ್ಡಣಿಗೆ ಸೊಪ್ಪು ಅಲ್ವಾ? ಬಡ್ಡಣಿಗೆ ಸೊಪ್ಪು. ಕೀರೆ ಸೊಪ್ಪು ತಂದಿದ್ದೀರ ಒಂಚೂರು ಇಲ್ಲಿ. ಇದು ಕೀರೆ ಸೊಪ್ಪಿದು. ಈ ಸೊಪ್ಪಿನ ಬರೀ ಬೇಳೆ ಸಾರು ಅಷ್ಟೇನವ ಮಾಡಕ್ಕೆ? ಬೇಳೆ ಸಾರು ಅಷ್ಟೇ. ಇದು ಇದಷ್ಟೇ. ಒಂದ್ ಹೆಸರು ಚಂದ. ಹೊತ್ತು ಬೆಂಡೆಕಾಯಿ ಪಲ್ಯ, ಹಳೆ ಬೆಂಡೆಕಾಯಿ ಫ್ರೆಶ್ ಆಗಿವೆ. ಈ ಥರ ಸಂತೆ ಸಿಕ್ಕದೇ ಇಲ್ಲ. ಅದೇ ಇಲ್ಲ. ಇಪ್ಪತ್ತು ಹೊರಗಿನ ಎಂಟಿ ಸಿಗ್ತದೆ. ಹೊರಗಂಟು ಬೆಂಡೆಕಾಯಿ ಈಗಿನ ಬಿಡ್ತಾ ಇರೋದು. ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನ ಸ್ವಲ್ಪ ದಿನ ನಮ್ಮೂರಲ್ಲೇ ಇರ್ತೀನಿ. ನೆಕ್ಸ್ಟ್ ವ್ಲಾಗ್ ಕೂಡ ನಮ್ಮೂರಿಂದ ಆಗಿರುತ್ತೆ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮರವು ವರ್ಷ ಪೂರ್ತಿ ನೆರಳು ಕೊಡದು, ವಸಂತಕ್ಕಾಗಿ ಕಾಯಬೇಕು. ಸಂಪೂರ್ಣ ದಿನವನ್ನ ಸೂರ್ಯನು ಬೆಳಗಲಾರ, ಮುಂಜಾವೆಗಾಗಿ ಕಾಯಬೇಕು. ನಮ್ಮ ಇಡೀ ಜೀವನ ಕತ್ತಲಿನಲ್ಲೇ ಇರದು,
ಬೆಳಕಿಗಾಗಿ ಕಾಯಬೇಕು.